ನಮಸ್ಕಾರ. ಜಗತ್ತಿನ ಅತಿದೊಡ್ಡ ಶತ್ರು ನಿಮ್ಮ ಎದುರಿಗಿಲ್ಲ, ನಿಮ್ಮ ಒಳಗಿದ್ದಾನೆ. ಅಖಂಡ ಭಾರತವನ್ನು ಕಟ್ಟಿದ ಮಹಾನ್ ಚಾಣಕ್ಯರು ಸಾಯುವ ಮುನ್ನ ಹೇಳಿದ ಆ ಒಂದು ಮಾತು ಇಂದಿಗೂ ಇತಿಹಾಸದ ಪುಟಗಳಲ್ಲಿ ಅಡಗಿದೆ. ಅದು ನಿಮ್ಮನ್ನು ಶೂನ್ಯದಿಂದ ಸಾಮ್ರಾಟನನ್ನಾಗಿ ಮಾಡಬಲ್ಲದು. ಆ ರಹಸ್ಯ ತಿಳಿಯಲು ನೀವು ಸಿದ್ಧರಿದ್ದೀರಾ? ಚಾಣಕ್ಯರು ಹೇಳುತ್ತಾರೆ, ನಾಸ್ತಿ ಉದ್ಯಮ ಸಮೋ ಬಂಧುಃ, ಅಂದರೆ ನಿನ್ನ ಪರಿಶ್ರಮಕ್ಕಿಂತ ದೊಡ್ಡ ಬಂಧು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನಿನ್ನ ದೌರ್ಬಲ್ಯವನ್ನು ಯಾರಿಗೂ ತೋರಿಸಬೇಡಿ. ವಿಷವಿಲ್ಲದ ಹಾವು ಕೂಡ ಬುಸುಗುಟ್ಟುವುದನ್ನು ಬಿಟ್ರೆ ಶತ್ರುಗಳು ಅದನ್ನು ಕಲ್ಲಲ್ಲಿ ಹೊಡೆಯುತ್ತಾರೆ. ಭೂತಕಾಲಕ್ಕೆ ಅಳಬೇಡಿ. ನಡೆದದ್ದನ್ನು ನೆನೆದು ಅಳುವವನು ಮೂರ್ಖ. ನಡೆಯಲಿರುವುದನ್ನು ಯೋಜಿಸುವವನೇ ಚಾಣಕ್ಯ. ಸಹಾಯ ಮಾಡುವ ಮುನ್ನ ಯೋಚಿಸಿ. ಕಾಡಿನಲ್ಲಿ ಮೊದಲು ಕತ್ತರಿಸುವುದು ನೇರವಾಗಿರುವ ಮರಗಳನ್ನು, ಹಾಗೆಯೇ ಮೊದಲು ಬಳಸಿಕೊಳ್ಳುವುದು ಮುಗ್ಧ ವ್ಯಕ್ತಿಗಳನ್ನು. ನೀವು ಸೋತಿರಬಹುದು, ಅವಮಾನ ಅನುಭವಿಸಿರಬಹುದು, ಆದರೆ ನೆನಪಿಡಿ, ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿ ಬಿದ್ದಾಗ ಸೋಲುವುದಿಲ್ಲ, ಬಿದ್ದಲ್ಲೇ ಮಲಗಿದಾಗ ಸೋಲುತ್ತಾನೆ. ಎದ್ದು ನಿಲ್ಲಿ. ನಿಮ್ಮೊಳಗಿನ ಚಾಣಕ್ಯನನ್ನು ಜಾಗೃತಗೊಳಿಸಿ. ನಿಮ್ಮ ಜೀವನ ಬದಲಿಸಲು ಇಂದೇ ಶಪಥ ಮಾಡಿ. ನಾನು ಗೆಲ್ಲುತ್ತೇನೆ ಎಂದು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿ. ಚಾಣಕ್ಯನ ಯುಗಕ್ಕೆ ಮರಳಿ. ಇದು ನಿಮ್ಮ ಚಾಣಕ್ಯ.